ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಓಡುವ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಕಾಡುತ್ತಿರುವ ಅತಿದೊಡ್ಡ ಭಯ ಯಾವುದು ಗೊತ್ತಾ? ಸಾವು ಅಲ್ಲ, ಸೋಲು ಅದೂ ಅಲ್ಲ, ಅದು ಒಂಟಿತನ. ನಮ್ಮ ಮೊಬೈಲ್ನಲ್ಲಿ 1000 ಕಾಂಟ್ಯಾಕ್ಟ್ಗಳಿರಬಹುದು, ಫೇಸ್ಬುಕ್ನಲ್ಲಿ ಸಾವಿರಾರು ಫ್ರೆಂಡ್ಸ್ ಇರಬಹುದು, ಆದರೆ ರಾತ್ರಿ ಮಲಗುವಾಗ ಯಾವುದೋ ಒಂದು ಖಾಲಿ ಭಾವನೆ ನಮ್ಮನ್ನು ಕಾಡುತ್ತದೆ. ನನ್ನವರು ಅಂತ ಯಾರೂ ಇಲ್ಲ ಅನ್ನೋ ಆ ಒಂದು ಆಲೋಚನೆ ನಮ್ಮನ್ನು ಕುಗ್ಗಿಸಿಬಿಡುತ್ತದೆ. ಆದರೆ ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಮಾತು ಕೇಳಿದರೆ ನೀವು ಒಂಟಿತನವನ್ನು ಕಂಡು ಹೆದರುವುದಿಲ್ಲ, ಬದಲಿಗೆ ಅದನ್ನು ಪ್ರೀತಿಸಲು ಶುರು ಮಾಡುತ್ತೀರಿ. ಕೃಷ್ಣ ಹೇಳುತ್ತಾನೆ, ಅರ್ಜುನ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಒಂಟಿಯೇ. ಈ ಸತ್ಯವನ್ನು ಯಾರು ಬೇಗ ಅರ್ಥಮಾಡಿಕೊಳ್ಳುತ್ತಾರೋ ಅವರು ಮಾತ್ರ ಜೀವನದಲ್ಲಿ ಪರಮಾನಂದವನ್ನು ಪಡೆಯಲು ಸಾಧ್ಯ. ಇಂದಿನ ವಿಡಿಯೋದಲ್ಲಿ ನಾವು ಈ ಒಂಟಿತನ ಎಂಬ ಶಾಪವನ್ನು ಆಶೀರ್ವಾದವಾಗಿ ಬದಲಿಸಿಕೊಳ್ಳುವುದು ಹೇಗೆ ಮತ್ತು ಶ್ರೀಕೃಷ್ಣ ಏಕಾಂತದ ಬಗ್ಗೆ ಏನು ಹೇಳಿದ್ದಾನೆ ಎಂಬುದನ್ನು ವಿಸ್ತಾರವಾಗಿ ತಿಳಿಯೋಣ. ಒಂಟಿತನ ವರ್ಸಸ್ ಏಕಾಂತ, ಲೋನ್ಲಿನೆಸ್ ವರ್ಸಸ್ ಸಾಲಿಟ್ಯೂಡ್. ನೋಡಿ, ಒಂಟಿತನ ಮತ್ತು ಏಕಾಂತ ಇವೆರಡಕ್ಕೂ ತುಂಬಾ ವ್ಯತ್ಯಾಸವಿದೆ. ಒಂಟಿತನ ಎಂದರೆ ಬೇರೆಯವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂಬ ನೋವು, ಆದರೆ ಏಕಾಂತ ಎಂದರೆ ನಮಗೆ ನಾವೇ ಜೊತೆಯಾಗುವುದು. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕೃಷ್ಣ ಧ್ಯಾನದ ಬಗ್ಗೆ ಹೇಳುತ್ತಾನೆ. ಒಬ್ಬ ಮನುಷ್ಯ ತನ್ನ ಉದ್ಧಾರ ಮಾಡಿಕೊಳ್ಳಬೇಕೆಂದರೆ ಮೊದಲು ಆತ ತನ್ನ ಮನಸ್ಸನ್ನು ಗೆಲ್ಲಬೇಕು. ಅದಕ್ಕೆ ಏಕಾಂತವೇ ದಾರಿ. ನಿಮ್ಮ ಸುತ್ತಲೂ ಜನರಿದ್ದಾಗ ನೀವು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತೀರಿ, ಆದರೆ ನೀವು ಒಂಟಿಯಾಗಿದ್ದಾಗ ಮಾತ್ರ ನಿಮ್ಮ ಒಳಗಿನ ದನಿಯನ್ನು ಕೇಳಿಸಿಕೊಳ್ಳುತ್ತೀರಿ. ಸ್ನೇಹಿತರೆ, ದೊಡ್ಡ ದೊಡ್ಡ ಕವಿಗಳು, ವಿಜ್ಞಾನಿಗಳು ಮತ್ತು ಮಹಾತ್ಮರು ಹುಟ್ಟಿದ್ದು ಎಲ್ಲಿ ಗೊತ್ತಾ? ಅವರು ಸಮಾಜದಿಂದ ದೂರವಾಗಿ ಏಕಾಂತದಲ್ಲಿದ್ದಾಗ ಮಾತ್ರ ಅವರಿಗೆ ಶ್ರೇಷ್ಠ ಆಲೋಚನೆಗಳು ಬಂದವು. ಹಾಗಾಗಿ ನೀವು ಒಬ್ಬರೇ ಇದ್ದಾಗ ನಾನು ಒಂಟಿ ಅಂದುಕೊಳ್ಳಬೇಡಿ, ನಾನು ನನ್ನ ಜೊತೆಗಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಿ. ನಿರೀಕ್ಷೆಗಳೇ ದುಃಖಕ್ಕೆ ಮೂಲ. ನಮಗೆ ಒಂಟಿತನ ಯಾಕೆ ಕಾಡುತ್ತದೆ? ಯಾಕೆಂದರೆ ನಾವು ಇತರರಿಂದ ಏನನ್ನೋ ನಿರೀಕ್ಷೆ ಮಾಡುತ್ತೇವೆ. ನನ್ನ ಸಂಗಾತಿ ನನ್ನನ್ನು ಪ್ರೀತಿಸಬೇಕು, ನನ್ನ ಮಕ್ಕಳು ನಾನು ಹೇಳಿದಂತೆ ಕೇಳಬೇಕು, ನನ್ನ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಬೇಕು. ಹೀಗೆ ನಮ್ಮ ಸುಖವನ್ನು ನಾವು ಬೇರೆಯವರ ಕೈಯಲ್ಲಿ ಇಟ್ಟಿರುತ್ತೇವೆ. ಯಾವಾಗ ಅವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇರುವುದಿಲ್ಲವೋ ಆಗ ನಮಗೆ ಒಂಟಿತನ ಕಾಡುತ್ತದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನಿಗೆ ತನ್ನ ಅಜ್ಜ, ಗುರುಗಳು, ಅಣ್ಣ, ತಮ್ಮಂದಿರ ಮೇಲೆ ಮೋಹವಿತ್ತು. ಅವರನ್ನು ಕಳೆದುಕೊಂಡರೆ ನಾನು ಒಂಟಿಯಾಗುತ್ತೇನೆ ಎಂಬ ಭಯವಿತ್ತು. ಆಗ ಕೃಷ್ಣ ಹೇಳಿದ, ಅರ್ಜುನ, ನೀನು ಹುಟ್ಟಿದಾಗ ಯಾರನ್ನು ಕರೆದುಕೊಂಡು ಬಂದಿದ್ದೆ? ನೀನು ಸಾಯುವಾಗ ಯಾರನ್ನು ಕರೆದುಕೊಂಡು ಹೋಗುತ್ತೀಯಾ? ಈ ನಡುವೆ ಸಿಗುವ ಸಂಬಂಧಗಳೆಲ್ಲ ಕೇವಲ ಒಂದು ಪ್ರಯಾಣವಷ್ಟೇ. ಯಾವಾಗ ನೀವು ಯಾರ ಮೇಲೂ ಅವಲಂಬಿತರಾಗುವುದಿಲ್ಲವೋ ಆಗ ನೀವು ನಿಜವಾಗಿಯೂ ಶಕ್ತಿವಂತರಾಗುತ್ತೀರಿ. ಕೃಷ್ಣನ ಈ ಉಪದೇಶದ ಸಾರವೇನೆಂದರೆ, ನಿಮ್ಮ ಒಂಟಿತನವನ್ನು ದೇವರ ಸ್ಮರಣೆಗೆ ಬಳಸಿ, ಆಗ ಅದು ಪರಮಶಾಂತಿಯನ್ನು ನೀಡುತ್ತದೆ. ಏಕಾಂತ ನೀಡುವ 3 ಅದ್ಭುತ ವರಗಳು. 1. ಸೃಜನಶೀಲತೆ, ಕ್ರಿಯೇಟಿವಿಟಿ. ಗದ್ದಲದಲ್ಲಿ ಹೊಸ ಐಡಿಯಾಗಳು ಹುಟ್ಟುವುದಿಲ್ಲ, ಮೌನದಲ್ಲಿ ಮಾತ್ರ ಹೊಸತನ್ನು ಸೃಷ್ಟಿಸುವ ಶಕ್ತಿ ಸಿಗುತ್ತದೆ. ನಿಮ್ಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ಇದು ಸರಿಯಾದ ಸಮಯ. 2. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಬೇರೆಯವರ ಪ್ರಭಾವವಿಲ್ಲದೆ ನೀವು ನಿಮ್ಮ ಜೀವನದ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಬಹುದು. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಗೆ ಸಿಗುತ್ತದೆ. 3. ದೈವಿಕ ಸಂಪರ್ಕ. ಕೃಷ್ಣ ಹೇಳುತ್ತಾನೆ, ನಾನು ಎಲ್ಲರ ಹೃದಯದಲ್ಲಿ ಆತ್ಮರೂಪದಲ್ಲಿ ನೆಲೆಸಿದ್ದೇನೆ. ನೀವು ಒಂಟಿಯಾಗಿದ್ದಾಗ ಆ ದೈವಿಕ ಶಕ್ತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ನೀವು ಮೌನವಾಗಿದ್ದಾಗ ಭಗವಂತ ನಿಮ್ಮೊಂದಿಗೆ ಮಾತು. ಕತ್ತಲೆ ಇದ್ದಂತೆ. ಕತ್ತಲೆಗೆ ತನ್ನದೇ ಆದ ಅಸ್ತಿತ್ವವಿಲ್ಲ, ಅಲ್ಲಿ ಬೆಳಕಿನ ಅಭಾವವಿದೆ ಅಷ್ಟೇ. ಹಾಗೆಯೇ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಜ್ಞಾನದ ಕೊರತೆ ಇದ್ದಾಗ ಒಂಟಿತನ ಕಾಡುತ್ತದೆ. ಇನ್ನು ಮುಂದೆ ನೀವು ಒಬ್ಬರೇ ಇದ್ದಾಗ ಬೇಸರ ಮಾಡಿಕೊಳ್ಳಬೇಡಿ. ಒಂದು ಒಳ್ಳೆಯ ಪುಸ್ತಕ ಓದಿ, ಪ್ರಕೃತಿಯನ್ನು ನೋಡಿ ಅಥವಾ ಕಣ್ಣು ಮುಚ್ಚಿ ಕೃಷ್ಣನ ಆ ಸುಂದರ ರೂಪವನ್ನು ನೆನೆಯಿರಿ. ನೀವು ಒಂಟಿಯಾಗಿಲ್ಲ, ನಿಮ್ಮೊಳಗೆ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಶ್ರೀಕೃಷ್ಣ ಹೇಳಿದಂತೆ, ಯಾರು ತನ್ನನ್ನು ತಾನು ಗೆಲ್ಲುತ್ತಾನೋ ಆತನಿಗೆ ಒಂಟಿತನವೇ ಆತನ ಪರಮಮಿತ್ರ. ಈ ಮಾತುಗಳು ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಮೂಡಿಸಿವೆ ಎಂದು ನಾನು ನಂಬುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬಹುಶಃ ನಿಮ್ಮ ಒಂದು ಶೇರ್ ಯಾರೋ ಒಬ್ಬರ ಒಂಟಿತನವನ್ನು ಹೋಗಲಾಡಿಸಬಹುದು. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೆಮ್ಮದಿಯಿಂದಿರಿ. ಜೈ ಶ್ರೀಕೃಷ್ಣ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ.